ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶ್ರಾವಣ ಶುಕ್ರವಾರಗಳಂದು ಸಿರಿ ಸಂಪತ್ತಿಗಾಗಿ ಲಕ್ಷ್ಮೀದೇವಿಯನ್ನು, ಶ್ರಾವಣ ಮಂಗಳವಾರಗಳಂದು ಸೌಭಾಗ್ಯಕ್ಕಾಗಿ ಮಂಗಳಗೌರಿ ಅಮ್ಮನವರನ್ನು ಪೂಜಿಸುವ ಮಾಸ ಶ್ರಾವಣ ಮಾಸ. ಶಿವಕೇಶವರಿಬ್ಬರೂ ಒಂದೇ. ಶಿವನನ್ನು ಶ್ರಾವಣ ಸೋಮವಾರಗಳಂದು, ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಶ್ರಾವಣ ಶನಿವಾರಗಳಂದು ಬಹಳ ವಿಶೇಷವಾಗಿ ಪೂಜಿಸುವ ಮಾಸ ಶ್ರಾವಣ ಮಾಸ. ಶ್ರಾವಣ ಮಾಸದ ಕೃಷ್ಣಾಷ್ಟಮಿಯಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ನಮ್ಮ ಮನೆಗೆ ಬಾ ಎಂದು ಕೃಷ್ಣನನ್ನು ಆಹ್ವಾನಿಸುವ ಮಾಸ ಶ್ರಾವಣ ಮಾಸ. ಇಂತಹ ಶ್ರಾವಣ ಮಾಸ ಈ 2026 ಸ್ವಸ್ತಿಶ್ರೀ ಚಾಂದ್ರಮಾನ ಪರಾಭವನಾಮ ಸಂವತ್ಸರದಲ್ಲಿ ಈ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯವಾಗುತ್ತೆ, ಈ ಶ್ರಾವಣ ಮಾಸದಲ್ಲಿ ಎಷ್ಟು ಶ್ರಾವಣ ಶನಿವಾರಗಳು ಬಂದಿದೆ, ದಿನಾಂಕಗಳೇನು, ಶ್ರಾವಣ ಶುಕ್ರವಾರಗಳು ಎಷ್ಟು ಬಂದಿದೆ, ದಿನಾಂಕಗಳೇನು, ಶ್ರಾವಣ ಮಂಗಳವಾರಗಳು ಎಷ್ಟು ಬಂದಿದೆ, ದಿನಾಂಕಗಳೇನು, ಶ್ರಾವಣ ಸೋಮವಾರಗಳೆಷ್ಟು, ದಿನಾಂಕಗಳು, ಹಾಗೆಯೇ ಗೌರಿ ಗಣೇಶ ಹಬ್ಬ, ಕೃಷ್ಣಾಷ್ಟಮಿ, ನಾಗರ ಪಂಚಮಿ ಮುಂತಾದ ಹಬ್ಬಗಳು ಯಾವ ದಿನಾಂಕಗಳಲ್ಲಿ ಬಂದಿದೆ, ಹಾಗೂ ಶ್ರಾವಣ ಮಾಸದಲ್ಲಿ ನಮಗೆ ವರಗಳನ್ನು ನೀಡುವ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವ ಮಾಸ ಶ್ರಾವಣ ಮಾಸ. ಹೀಗೆ ಹಬ್ಬಗಳ ಸಾಲು ಸಾಲೇ ಇರುವ ಮಾಸ ಶ್ರಾವಣ ಮಾಸ. ಈ ಶ್ರಾವಣ ಮಾಸದ ಈಗ ಹೇಳಿದ ಎಲ್ಲ ವಿಷಯಗಳ, ಹಬ್ಬಗಳ, ಪರ್ವದಿನಗಳ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲು ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯವಾಗುತ್ತೆ ಅಂತ ತಿಳ್ಕೊಳ್ಳೋಣ. ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಇದೆ, ಅಂದರೆ ಆಷಾಢ ಅಮಾವಾಸ್ಯೆ. ಅಂದರೆ ಆಗಸ್ಟ್ 13ನೇ ತಾರೀಕು ಗುರುವಾರ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಆಗಸ್ಟ್ 13ನೇ ತಾರೀಕು ಗುರುವಾರ ಪ್ರಾರಂಭವಾಗಿ ಸೆಪ್ಟೆಂಬರ್ 11ನೇ ತಾರೀಕು ಶುಕ್ರವಾರ ಶ್ರಾವಣ ಮಾಸ ಅಂತ್ಯವಾಗುತ್ತೆ. ಮೊದಲು ನಾವು ಶ್ರಾವಣ ಶನಿವಾರಗಳು ಎಷ್ಟು ಬಂದಿದೆ ಅಂತ ನೋಡೋದಾದರೆ, ಸ್ನೇಹಿತರೆ, 2026 ಶ್ರಾವಣ ಮಾಸದಲ್ಲಿ 4 ಶ್ರಾವಣ ಶನಿವಾರಗಳು ಬಂದಿದೆ. ಆಗಸ್ಟ್ 15ನೇ ತಾರೀಕು ಮೊದಲನೇ ಶ್ರಾವಣ ಶನಿವಾರ, ಆಗಸ್ಟ್ 22ನೇ ತಾರೀಕು ಎರಡನೇ ಶ್ರಾವಣ ಶನಿವಾರ, ಆಗಸ್ಟ್ 29ನೇ ತಾರೀಕು ಮೂರನೇ ಶ್ರಾವಣ ಶನಿವಾರ ಮತ್ತು ಸೆಪ್ಟೆಂಬರ್ 5ನೇ ತಾರೀಕು 4ನೇ ಶ್ರಾವಣ ಶನಿವಾರ. ಹೀಗೆ 4 ಶ್ರಾವಣ ಶನಿವಾರಗಳು ಬಂದಿದೆ. ಈ ಶ್ರಾವಣ ಶನಿವಾರಗಳಂದು ಶ್ರದ್ಧಾಭಕ್ತಿಯಿಂದ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ ಆರಾಧಿಸಿದರೆ ನಿಮ್ಮ ಸಂಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ. ಸ್ನೇಹಿತರೆ, ಬಹಳ ಸರಳವಾಗಿ ಹೇಗೆ ಶ್ರಾವಣ ಶನಿವಾರಗಳನ್ನು ಆಚರಿಸಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆಯೇ ಶ್ರಾವಣ ಶುಕ್ರವಾರಗಳು ಕೂಡ ಈ ಸಲ 4 ಶುಕ್ರವಾರಗಳು ಬಂದಿದೆ. ಅಂದರೆ ಕೆಲವು ಸಲ ಶುಕ್ರವಾರಗಳು ಮತ್ತು ಶನಿವಾರಗಳು 5 ಶನಿವಾರಗಳು 5 ಶುಕ್ರವಾರಗಳು ಬರುತ್ತೆ. ಕೆಲವೊಂದು ವರ್ಷಗಳಲ್ಲಿ 4 ಶುಕ್ರವಾರಗಳು ಮತ್ತು 4 ಶನಿವಾರಗಳು ಬರುತ್ತೆ. ಶ್ರಾವಣ ಶುಕ್ರವಾರಗಳು ಕೂಡ 4 ಬಂದಿದೆ ಈ ವರ್ಷ. ಆಗಸ್ಟ್ 14ನೇ ತಾರೀಕು, ಆಗಸ್ಟ್ 21 ಶುಕ್ರವಾರ 2ನೇ ಶುಕ್ರವಾರ ಬಂದಿದೆ, ಆಗಸ್ಟ್ 28 3ನೇ ಶುಕ್ರವಾರ ಮತ್ತು ಸೆಪ್ಟೆಂಬರ್ 4ನೇ ತಾರೀಕು 4ನೇ ಶುಕ್ರವಾರ. ಈ ರೀತಿ 4 ಶುಕ್ರವಾರಗಳು ಬಂದಿದೆ. ಸ್ನೇಹಿತರೆ, ಈ 4 ಶುಕ್ರವಾರಗಳಂದು ಶ್ರಾವಣ ಶುಕ್ರವಾರಗಳು ವರಮಹಾಲಕ್ಷ್ಮಿಯನ್ನು, ಅಂದರೆ ಲಕ್ಷ್ಮೀ ಅಮ್ಮನವರನ್ನ ಪೂಜಿಸಿಕೊಳ್ಳಲು ಬಹಳ ಉತ್ತಮವಾದ ದಿನಗಳಾಗಿವೆ ಈ ಶುಕ್ರವಾರಗಳು. ಶ್ರಾವಣ ಮಾಸದಲ್ಲಿ ಬರುವಂತಹ 4 ಶುಕ್ರವಾರಗಳಂದು ಲಕ್ಷ್ಮೀ ಅಮ್ಮನವರನ್ನು ಬಹಳ ಸರಳವಾಗಿ ಶ್ರದ್ಧಾಭಕ್ತಿಯಿಂದ ಪೂಜಿಸಿಕೊಂಡಿದ್ದೇ ಆದರೆ ನಿಮ್ಮ ಮನೆ ಸಿರಿ ಸಂಪತ್ತಿನಿಂದ ತುಂಬಿ ತುಳುಕುತ್ತೆ. ಸಕಲ ಸೌಭಾಗ್ಯಗಳು ನಿಮ್ಮದಾಗುತ್ತೆ. ಹೇಗೆ ಶ್ರಾವಣ ಶುಕ್ರವಾರಗಳನ್ನು ಆಚರಿಸಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ಮುಂದಿನ ವಿಡಿಯೋದಲ್ಲಿ ಅಂತ ಇದ್ದೀನಿ ಅಂದ್ಕೋಬೇಡಿ. ಯಾಕೆಂದರೆ ಈ ವಿಡಿಯೋ ಎಲ್ಲ ತಿಳಿಸ್ಬೇಕು ಅಂದರೆ ಬಹಳ ದೊಡ್ಡದಾಗುತ್ತೆ. ಅದಕ್ಕೆ ಮತ್ತೆ ಒಂದೊಂದನ್ನೇ ಸಪ್ರೇಟಾಗಿ ವಿವರವಾಗಿ ತಿಳಿಸ್ತೀನಿ. ಹಾಗಾದರೆ ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ದಿನದಂದು, ಯಾವ ಶುಕ್ರವಾರದಂದು ಆಚರಿಸಬೇಕು ಅಂದರೆ, ವರಮಹಾಲಕ್ಷ್ಮಿ ಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರ ವರಮಹಾಲಕ್ಷ್ಮಿ ವ್ರತವನ್ನು ಹುಣ್ಣಿಮೆಗಿಂತ ಮುಂಚೆ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು.
ಈ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ಆಗಸ್ಟ್ 28ನೇ ತಾರೀಕು ಬಂದಿದೆ. ಅದಕ್ಕಿಂತ ಮುಂಚಿನ ಶುಕ್ರವಾರ ಅಂದರೆ ಆಗಸ್ಟ್ 21ನೇ ತಾರೀಕು ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಆಗಸ್ಟ್ 21ನೇ ತಾರೀಕು ನನಗೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋರು ಆಗಸ್ಟ್ 14ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನು ಆಗಸ್ಟ್ 28ನೇ ತಾರೀಕು ಮಾತ್ರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ಕೋಬಹುದು. ಆದಷ್ಟು ನೀವು ಹುಣ್ಣಿಮೆಗೆ ಮುಂಚೆ ಬಂದಿರುವಂತಹ ಶುಕ್ರವಾರ ಅಂದರೆ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ಕೊಳ್ಳಿ. ಸ್ನೇಹಿತರೆ, ಹಾಗೆಯೇ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಂಗಳವಾರಗಳಂದು ಹೆಣ್ಮಕ್ಕಳು ಸೌಭಾಗ್ಯಕ್ಕಾಗಿ ಮಂಗಳಗೌರಿ ವ್ರತವನ್ನು ಆಚರಿಸ್ತಾರೆ. ಕೆಲವರು 4 ವಾರಗಳನ್ನ ಅಂದರೆ ಎಷ್ಟು ವಾರಗಳು ಬಂದಿದೆಯೋ ಅಷ್ಟು ವಾರಗಳನ್ನು ಮಂಗಳಗೌರಿ ವ್ರತವನ್ನಾಗಿ ಆಚರಿಸ್ತಾರೆ. ಇನ್ನು ಕೆಲವರು ಯಾವುದಾದ್ರೂ ಒಂದು ಮಂಗಳವಾರದಂದು ಮಂಗಳಗೌರಿ ಪೂಜೆಯನ್ನು ಮಾಡಿಕೊಳ್ತಾರೆ. ವ್ರತವನ್ನು ಆಚರಿಸುವವರಿಗೆ ಈ ಸಲ 4 ಶ್ರಾವಣ ಮಂಗಳವಾರಗಳು ಬಂದಿದೆ. ಆಗಸ್ಟ್ 18ನೇ ತಾರೀಕು ಮೊದಲ ಶ್ರಾವಣ ಮಂಗಳವಾರ, ಆಗಸ್ಟ್ 25ನೇ ತಾರೀಕು 2ನೇ ಶ್ರಾವಣ ಮಂಗಳವಾರ, ಸೆಪ್ಟೆಂಬರ್ 1ನೇ ತಾರೀಕು 3ನೇ ಶ್ರಾವಣ ಮಂಗಳವಾರ, ಸೆಪ್ಟೆಂಬರ್ 8ನೇ ತಾರೀಕು 4ನೇ ಶ್ರಾವಣ ಮಂಗಳವಾರ. ಈ ರೀತಿ ಶ್ರಾವಣ ಮಂಗಳವಾರಗಳು ಬಂದಿದೆ. ಮಂಗಳಗೌರಿ ವ್ರತವನ್ನು ಹೇಗೆ ಆಚರಿಸ್ಕೊಳ್ಬೇಕು ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಸ್ನೇಹಿತರೆ ಮುಂದಿನ ವಾರ. ಒಟ್ಟಾರೆ ನಿಮಗೆ ಶ್ರಾವಣ ಮಾಸ ಬರುವ ಮುಂಚೆ ಈ ಎಲ್ಲ ವ್ರತಗಳನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಪ್ರತಿಯೊಂದನ್ನು ವಿಡಿಯೋ ಮಾಡ್ತೀನಿ. ಇನ್ನು ಶ್ರಾವಣ ಮಾಸದಲ್ಲಿ ಉಳಿದಿರುವಂಥದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದು ಸೆಪ್ಟೆಂಬರ್ 4ನೇ ತಾರೀಕು ಶುಕ್ರವಾರ ಬಂದಿದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತೀವಿ. ಹಾಗೆಯೇ ಅಣ್ಣ ತಂಗಿ ಅಕ್ಕ ತಮ್ಮಂದಿರ ಪವಿತ್ರವಾದ ಪ್ರೀತಿ, ನಂಬಿಕೆ ಮತ್ತು ರಕ್ಷಣೆ ಸಂಬಂಧವನ್ನು ಸಾರುವಂತಹ ಹಬ್ಬ ರಾಖಿ ಹಬ್ಬ, ರಕ್ಷಾಬಂಧನ್. ಈ ರಕ್ಷಾಬಂಧನ್ ಹಬ್ಬ ಶ್ರಾವಣ ಮಾಸದಲ್ಲಿ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಬಂದಿದೆ ಸ್ನೇಹಿತರೆ. ಹೀಗೆ ಈ ಎಲ್ಲ ಹಬ್ಬಗಳೊಂದಿಗೆ ಸೆಪ್ಟೆಂಬರ್ 11ನೇ ತಾರೀಕಿಗೆ ಶ್ರಾವಣ ಮಾಸ ಮುಕ್ತಾಯವಾಗುತ್ತೆ. ಈ ಶ್ರಾವಣ ಮಾಸದಲ್ಲಿ ವಿಶೇಷ ಏನು ಅಂತ ಗಮನಿಸಿದ್ರೆ ಸ್ನೇಹಿತರೆ, ಈ ಶ್ರಾವಣ ಮಾಸದಲ್ಲಿ ಎಲ್ಲವೂ 4 ವಾರಗಳು ಬಂದಿದೆ. ಅಂದರೆ 4 ಶ್ರಾವಣ ಶನಿವಾರಗಳು, 4 ಶ್ರಾವಣ ಶುಕ್ರವಾರಗಳು, 4 ಶ್ರಾವಣ ಸೋಮವಾರಗಳು ಮತ್ತು ಶ್ರಾವಣ ಮಂಗಳವಾರಗಳು. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ತನ್ನದೇ ಆದ ವಿಶೇಷತೆ ಮತ್ತು ಮಹತ್ವ ಇದೆ. ನಮ್ಮಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ಶ್ರಾವಣ ಮಾಸಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಈ ಎಲ್ಲ ವ್ರತಗಳನ್ನು ಆಚರಿಸೋದಕ್ಕೋಸ್ಕರ. ಈ ಶ್ರಾವಣ ಮಾಸದಲ್ಲಿ ಮನೆಯನ್ನು ಹೆಣ್ಣು ಮಕ್ಕಳು ಧೂಪ ದೀಪಗಳಿಂದ ಕಂಗೊಳಿಸುವಂತೆ ಮಾಡ್ತಾರೆ. ಸ್ನೇಹಿತರೆ, ಈ ಎಲ್ಲ ವ್ರತಗಳನ್ನು ಹೇಗೆ ಆಚರಿಸ್ಕೊಳ್ಬೇಕು ಗೊತ್ತಿಲ್ಲದೆ ಇರೋರಿಗೆ, ಗೊತ್ತಿರೋರು ಆಚರಿಸ್ಕೊಳ್ತಾರೆ, ಗೊತ್ತಿಲ್ಲದೆ ಇರೋರಿಗೆ ಹೇಗೆ ಆಚರಿಸ್ಕೊಳ್ಬೇಕು, ಇದರ ವಿಶೇಷತೆ ಏನು, ಮಹತ್ವವೇನು, ಈ ವ್ರತಗಳನ್ನು ಅಂದರೆ ಶ್ರಾವಣ ಶನಿವಾರಗಳಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸೋದ್ರಿಂದ, ಶ್ರಾವಣ ಶುಕ್ರವಾರಗಳಂದು ಲಕ್ಷ್ಮೀ ಅಮ್ಮನವರನ್ನು ಪೂಜಿಸೋದ್ರಿಂದ, ಶ್ರಾವಣ ಸೋಮವಾರಗಳಂದು ಆ ಪರಮೇಶ್ವರನನ್ನು ಪೂಜಿಸೋದ್ರಿಂದ, ಶ್ರಾವಣ ಮಂಗಳವಾರಗಳಂದು ಸೌಭಾಗ್ಯಕ್ಕಾಗಿ ಮಂಗಳಗೌರಿಯನ್ನು ಪೂಜಿಸೋದ್ರಿಂದ ಏನು ಪುಣ್ಯ ಫಲಗಳು ನಿಮ್ಮದಾಗುತ್ತೆ, ನಿಮ್ಮ ಸಂಕಷ್ಟಗಳು ಯಾವ ರೀತಿ ತೊಲಗಿ ಹೋಗ್ತವೆ ಅನ್ನೋದನ್ನು ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಒಂದೊಂದು ವಿಡಿಯೋ ಮಾಡ್ತೀನಿ. ಅವೆಲ್ಲ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಾದರೂ ನಿಮ್ಮ ಅಕ್ಕ ತಂಗಿ ಸ್ನೇಹಿತರು ಇದನ್ನು ಫಾಲೋ ಮಾಡ್ತಾರೆ ಅನ್ನೋದಾದರೆ ಈ ವಿಡಿಯೋವನ್ನು ಅವ್ರಿಗೆ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.